ಸೊ ವೀಕ್ಷಕರೇ, ಫಸ್ಟ್ ಗಾಡಿ ಬಂದು ನಿಮಗೆ ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ಇದು ನೋಡಿ ಫೋಕ್ಸ್ವ್ಯಾಗನ್ ಪೋಲೋ ಇದು. ಸೊ ಇದು ವೈಟ್ ಕಲರಲ್ಲಿದೆ ಸರ್. ಇದು ಬಂದು 2019 ಮಾಡೆಲ್ಲು, ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವರ್ಷನ್ನು 67,000 ಓಡಿದೆ ಸರ್. ಇದು ಆಸ್ಕಿಂಗ್ ಪ್ರೈಸ್ ಬಂದು 7,22,000 ಇದೆ. ಸೊ ನೀವು ಪ್ರತಿಯೊಬ್ಬರು ವೀಕ್ಷಕರು ಬಂದು ಆ್ಯಪ್ ನಮ್ಮ Cars24 ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ಅದರಲ್ಲಿ ಬಂದು ಫೈನಲ್ ಪ್ರೈಸ್ ಬರುತ್ತೆ ಸರ್. ಇದು ಬಂದು ಆಸ್ಕಿಂಗ್ ಪ್ರೈಸ್ 7,22,000 ಇದೆ. ಸೊ ಫೈನಲ್ ಪ್ರೈಸ್ ಬಂದು ನಿಮಗೆ ಆ್ಯಪಲ್ಲಿ ಸಿಗುತ್ತೆ ಸರ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಡಿಯರ್ ಫಸ್ಟ್, ನಾನು ನಿಮ್ಮ ಹೋಸ್ಟ್ ಶಮ್ಸ್. ಮತ್ತೆ ಒಂದು ಸಾರಿ ನೋಡ್ತಾ ಇದ್ದೀರಲ್ಲ, Cars24 ಮೈಸೂರಲ್ಲಿ ಇದ್ದೀನಿ. Cars24 ಮೈಸೂರು ಬಂದು ನಿಮಗೆ ಫೋರಮ್ ಮಾಲ್ ಬೇಸ್ಮೆಂಟ್ 2ದಲ್ಲಿ ಇರುತ್ತೆ. ಇವ್ರ ಹತ್ರ ನಿಮಗೆ ಇವತ್ತಿನ ವಿಡಿಯೋದಲ್ಲಿ 100+ ಕಾರ್ ಸ್ಟಾಕ್ ಅಲ್ಲಿ ಇದೆ. ಸೊ ಯಾವ ಗಾಡಿ ಇದೆ ಅಂತ ನಮಗೆ ಇವ್ರು ಹೇಳ್ಕೊಡ್ತಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ ಸರ್? ಇವತ್ತು ನಿಮ್ಮ ಹತ್ರ ಸ್ಟಾಕ್ ಅಲ್ಲಿ ಯಾವ ಗಾಡಿಗಳು ಇದೆ ಸರ್? ನನ್ನ ಹತ್ರ ಆಲ್ಮೋಸ್ಟ್ ಲೈಕ್ ಒಂದು 100 ವೆಹಿಕಲ್ಸ್ ಇದೆ. ಓಕೆ, ಮಾರುತಿ ವೆಹಿಕಲ್ ಇದೆ, ಫೋಕ್ಸ್ವ್ಯಾಗನ್ ಇದೆ, ಸ್ಕೋಡಾ ಇದೆ, ರೆನಾಲ್ಟ್ ಕ್ವಿಡ್ ಇದೆ, ಟಾಟಾ ಇದೆ, ಮಹೇಂದ್ರ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ವೆಹಿಕಲ್. ಸೊ ಆಲ್ಮೋಸ್ಟ್ ರೀಸೇಲ್ ವ್ಯಾಲಿ ಯಾವ್ದಿದೆ ಅದರ ಗಾಡಿ ಇಟ್ಟಿದ್ದೀರಾ. ಓಕೆ ಸರ್, ಇನ್ನೊಂದು ಪ್ರಶ್ನೆ, ನಿಮ್ಮ ಹತ್ರ Cars24 ಅಲ್ಲೇ ನಾವು ಬಂದು ಗಾಡಿ ಏನಕ್ಕೆ ತಗೋಬೇಕು? ಯಾಕಂದ್ರೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ರೇಟ್ಸ್ ಎಲ್ಲ ಹೈ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಹಂಗೂ ಕೇಳ್ಕೊಂಡು ನಿಮ್ಮ ಹತ್ರ ಏನಕ್ಕೆ ಬರಬೇಕು ಸರ್? ಸರ್ ನಮ್ಮಲ್ಲಿ ಪ್ರೈಸ್ ಹೈ ಅಂತ ಇರೋದು ತಪ್ಪು. ಆಕ್ಚುಲಿ ನಮ್ಮ ಪ್ರೈಸ್ ರೀಸನಬಲ್ ಪ್ರೈಸ್. ಯಾಕಂದ್ರೆ ಆಚ ಕಡೆ ಗಾಡಿ ತಗೊಂಡು ಅವ್ರು ಮತ್ತೆ ಸರ್ವಿಸು ರಿಪೇರಿ ಅದೆಲ್ಲ ಅವ್ರು ಮಾಡಿಸ್ಕೊಬೇಕಾಗುತ್ತೆ. ನಮ್ಮಲ್ಲೆಲ್ಲ ನಾವೇ ರೆಡಿ ಮಾಡ್ಕೊಡ್ತಾ ಇದೀವಿ. ಓಕೆ, ಸೊ ನಾವೇ ಸರ್ವಿಸ್ ಮಾಡ್ಕೊಡ್ತಾ ಇದೀವಿ. 10,000 ಕಿಲೋಮೀಟರ್ ಸರ್ವಿಸ್ ಆಗಿದೆ. ಎಲ್ಲ ಬ್ರೇಕ್ ಆಯಿಲು, ಇಂಜಿನ್ ಆಯಿಲು ಮತ್ತು ಆಯಿಲ್ ಫಿಲ್ಟರ್ ಎಲ್ಲ ಚೇಂಜ್ ಆಗಿರೋ ವೆಹಿಕಲ್ಸ್, ಕಂಪ್ಲೀಟ್ ರೆಡಿಯಾಗಿ ನಿಂತಿರೋ ವೆಹಿಕಲ್ಲು. ಸೊ ಈ ಥರ ವೆಹಿಕಲ್ ನಿಮಗೆ ಆಚ ಕಡೆ ಸಿಗಲ್ಲ. ಅವ್ರೇನು ಪರ್ಚೇಸ್ ಮಾಡಿ ಜಸ್ಟ್ ವಾಶ್ ಮಾಡಿ ಹಾಗೆ ಸೇಲ್ ಮಾಡುವಂಥ ವೆಹಿಕಲ್ಲು. ನಾವು ರೆಡಿ ಮಾಡಿ ಪ್ಲಸ್ ವಾರಂಟಿ ಹಾಕ್ಬಿಟ್ಟು ಕೊಡ್ತಾರ ವೆಹಿಕಲ್ಗಳು. ಓಕೆ, ಸೊ ನಿಮ್ಮ ಹತ್ರ ಕಾರ್ ತಗೊಂಡ್ರೆ ಯಾವ ತರದ್ದು ಟೆನ್ಷನ್ ಇರಲ್ಲ. ಸೊ ಇವೆಲ್ಲ ಬೆನಿಫಿಟ್ಸ್ ನಿಮ್ಮ ಹತ್ರ ಸಿಗುತ್ತೆ. ಫಸ್ಟ್ ಆಫ್ ಆಲ್ 0 ಡೌನ್ ಪೇಮೆಂಟ್ ಅಂತಾರಲ್ಲ, ಇದೇನು ಸರ್? ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದರೆ, ಎಬೋವ್ 750 ಸಿವಿಲ್ ಇತ್ತು ಅಂತಂದರೆ, ಇನ್ಕಮ್ ಪ್ರೂಫ್ ಅವತ್ತ ಪರ್ಫೆಕ್ಟ್ ಸ್ಯಾಲ್ರಿ ಪ್ರೂಫ್ ಇತ್ತು ಅಂತಂದರೆ, ಸೊ 0 ಡೌನ್ ಪೇಮೆಂಟ್ ನಾವು ಮಾಡ್ಕೊಡ್ಬೋದು. ಓಕೆ, ಇದಕ್ಕೆ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅದಕ್ಕೆ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ. 140 ಕ್ವಾಲಿಟಿ ಚೆಕ್ಸ್ ಅಲ್ಲಿ ಏನೇನಾಗಿರುತ್ತೆ ಸರ್? ಕ್ವಾಲಿಟಿ ಚೆಕ್ಸ್ ಒಂದ್ಸತಿ ನಾವು ವೆಹಿಕಲ್ ಪರ್ಚೇಸ್ ಮಾಡಿದ್ಮೇಲೆ ನಾವು ಕ್ವಾಲಿಟಿ ಲ್ಯಾಬಿಗೆ ಕಳಿಸ್ತೀವಿ. ಅದರಲ್ಲಿ ಬಂದು 140 ಕ್ವಾಲಿಟಿ ಚೆಕ್ಸ್. ಅಂದರೆ ಎಕ್ಸಾಂಪಲ್ ಹೇಳ್ತೀನಿ. ಸೊ ಇಂಜಿನು, ಏಪ್ರಾನು, ಲೋಯರ್ ಚಾರ್ಸಿ, ಅಂಡರ್ ಚಾರ್ಸಿ, ರನ್ನಿಂಗ್ ಬೋರ್ಡು, ಇಂಜಿನು, AC, ಪೈಂಟು, ಸೊ ಡೋರಿಂಗ್ ಬೀಡರ್ಸು, A ಪಿಲ್ಲರ್, B ಪಿಲ್ಲರು, ಸೊ ಈ ಥರ 140 ಕ್ವಾಲಿಟಿ A to Z ಚೆಕ್ ಆಗುತ್ತೆ. A to Z ಇದರಲ್ಲಿ ಚೆಕ್ ಆಗಿರುತ್ತೆ. ಸೊ ಏನ್ ಪ್ರಾಬ್ಲಮ್ ಇದ್ರೂ ಕೂಡ ಮೆನ್ಷನ್ ಆಗಿರುತ್ತೆ ನಿಮ್ಮ ರಿಪೋರ್ಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಮತ್ತೆ ಒಂದು ಇದು 7 days ರಿಟರ್ನ್ ಅಂತ ಕೊಟ್ಟಿದ್ದೀರಲ್ಲ, ಇದು ಸರ್ ಖಂಡಿತವಾಗಿ ಇವಾಗ ವೆಹಿಕಲ್ ಡೆಲಿವರಿ ಆದ್ಮೇಲೆ ಫ್ರಮ್ ದ ಡೇಟ್ ಆಫ್ ಡೆಲಿವರಿ ಟಿಲ್ 7 days ಗಾಡಿ ಬಂದು 500 ಕಿಲೋಮೀಟರ್ ಒಳಗಡೆ ಓಡಿದ್ರೆ, ಸೊ ಎನಿ ರೀಸನ್ಸ್, ಕ್ಯಾನ್ ಬಿ ಎನಿಥಿಂಗ್, ಸಿಲ್ಲಿ ರೀಸನ್ ಆಗಿರ್ಬೋದು, ಇಷ್ಟ ಆಗಿಲ್ಲ ಅಥವಾ ಬ್ರೇಕ್ ಡೌನ್ ಆಯಿತು, ಎನಿ ಪ್ರಾಬ್ಲಮ್ ಆಯಿತು ಅಂದ್ರೂ ವಿಲ್ ಟೇಕ್ ಇಟ್ ನೆಸೆಸರಿ ಆಕ್ಷನ್ ತಗೊಂಡು ಸೊ 100% ರಿಫಂಡ್ ಮಾಡಿ. ಸೊ ಗಾಡಿ ವಾಪಸ್ ತಗೋಬಿಡ್ತೀರಾ? ಅದು ಏನ್ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀರಾ ಅದೆಲ್ಲ ಫುಲ್ ಹಂಗೆ ಕಸ್ಟಮರ್ಗೆ ವಾಪಸ್ ಕೊಟ್ಬಿಡ್ತೀರಾ. ಸೊ ವೀಕ್ಷಕರಿಗೆ ಕೇಳ್ಕೊಂಡ್ರಲ್ಲ, Cars24 ಅಲ್ಲಿ ಗಾಡಿ ತಗೊಂಡ್ರೆ ನಿಮಗೆ ಏನೇನು ಬೆನಿಫಿಟ್ ಅಂತ ಸೊ ಇವ್ರು ಕ್ಲೀನ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೀವು ನನ್ನ ಚಾನಲ್ ಅಲ್ಲಿ ಮೊದಲನೇ ಸಾರಿ ಬಂದಿದ್ರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ತಡ ಮಾಡೋದು ಬೇಡ, ತುಂಬಾ ಗಾಡಿಗಳಿದೆ, ಒಳ್ಳೆ ಗಾಡಿಗಳು ಸಿಗ್ತದೆ, ಒಳ್ಳೆ ಪ್ರೈಸ್ ಅಲ್ಲಿ ವಿತ್ ವಾರಂಟಿ ಸಮೇತ ಸಿಗ್ತದೆ. ಸೊ ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ದಿಲ್ದಂಗೆ ಪೂರ್ತಿ ವಿಡಿಯೋ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ವೆಹಿಕಲ್ ಬಂದು ನಮಗೆ ಮಾರುತಿ ಬ್ರ್ಯಾಂಡ್ ಅಲ್ಲಿ ಸೆಲೆರಿಯೋ ಇದೆ. ಇದು ಬಂದು ನಿಮಗೆ 17 ಮಾಡಲು, ಫಸ್ಟ್ ಓನರ್ ವೆಹಿಕಲ್. ಇದು ಡ್ರಿವನ್ ಕಿಲೋಮೀಟರ್ಸ್ ಬಂದು 69,000 ಡ್ರಿವನ್ ಆಗಿದೆ. ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 4,68,000 ಇದೆ ಸರ್. ಸೊ ಹೇಳ್ದಂಗೆ ಇದು ಆ್ಯಪಲ್ ಬಂದು ನಿಮಗೆ ಫೈನಲ್ ಪ್ರೈಸ್ ಅಪ್ಡೇಟ್ ಆಗಿದೆ ಸರ್. ಓಕೆ ಸರ್, ಅದೇ ರೀತಿ ನೆಕ್ಸ್ಟ್ ಗಾಡಿ ಯಾವ್ದಿದೆ ಮತ್ತೆ? ಸರ್ ನೆಕ್ಸ್ಟ್ ಗಾಡಿ ಇದು ಬಂದು ಸೆಲೆರಿಯೋನೇ ZXi ಆಪ್ಷನಲ್ಲಿ ಇದು ಸರ್. ಇದು ಬಂದು ನಿಮಗೆ ಫಸ್ಟ್ ಓನರ್ ಆಗಿದೆ, 2018 ಮಾಡಲು, 70,000 ಡ್ರಿವನ್ ಆಗಿದೆ ಸರ್. ಸರ್ ಇದು ಬಂದು ಆಸ್ಕಿಂಗ್ ಪ್ರೈಸ್ ಬಂದು ನಿಮಗೆ 5,22,000 ಇದೆ ಸರ್. ನೋಡ್ಬೋದು ಟೈರ್ಸ್ ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಸೊ ವೆಹಿಕಲ್ ಒಂದು ಸ್ಕ್ರ್ಯಾಚ್ ಇಲ್ಲ, ಏನಿಲ್ಲ. ಆಲ್ರೆಡಿ ನಾವು ಪ್ರತಿಯೊಂದು ವೆಹಿಕಲನ್ನು 10,000 ಕಿಲೋಮೀಟರ್ ಸರ್ವಿಸ್ ಆಗಿ ನಿಂತಿರೋ ವೆಹಿಕಲ್ ಸರ್. ಇದರಲ್ಲಿ ಏನೇನು ಫೀಚರ್ಸ್ ಇರುತ್ತೆ ಸರ್? ಅಂದರೆ ಯಾವ್ದ್ರಲ್ಲಿ ಕೇಳ್ತಾ ಇದ್ದೀರಾ? ಸೆಲೆರಿಯೋಲ್ ಅಲ್ವಾ ಸರ್? ಇದು ಬಂದು ಟಾಪ್ ಎಂಡ್ ವೆಹಿಕಲ್ಲು. ನಿಮಗೆ ಮ್ಯಾಗ್ ವೀಲ್ ಸಿಗುತ್ತೆ, 2 ಏರ್ ಬ್ಯಾಗ್ ಸಿಗುತ್ತೆ, AC ಮ್ಯಾನ್ಯುವಲ್ ಕಂಟ್ರೋಲ್ ಇದೆ, ಸೊ ABS ಇದೆ ಸರ್. ಟಾಪ್ ಎಂಡ್ ವೆಹಿಕಲ್ ಇದು ಆಪ್ಷನಲ್ಲಿ. ಓಕೆ ಸರ್, ವೀಕ್ಷಕರು ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಗ್ರ್ಯಾಂಡ್ ಐಟನ್ ಇರುತ್ತೆ ಸರ್. ಏನ್ ಗ್ರ್ಯಾಂಡ್ ಐಟನ್? ಈ ಗಾಡಿ ಆಲ್ರೆಡಿ ಸೇಲ್ ಆಗಿದೆ ಸರ್. ಸೇಲ್ ಆಗಿದೆಯಾ? ಇದು ಬಂದು ಆಲ್ಟೋ, ಇದನ್ನು ಸೇಲ್ ಆಗಿದೆ. ಓಕೆ, ಇದಕ್ಕೆ ಆಲ್ಟೋ K10 ಸರ್. ಬರೀ 3,30,000 ಕೊಟ್ವಿ ಈ ವೆಹಿಕಲ್ ನ. 3,30,000 ಗೆ ಏನ್ ಮಾಡಲಿ? K10 VXi ಮಿಡ್ ವರ್ಷನ್ ಸರ್. VXi. ಸೊ ಅದೇ ತರ ಆ ಗ್ರ್ಯಾಂಡ್ ಐಟನ್ಸ್ ಹಾಗೆ ಹೇಳಿ ಸರ್, ಎಷ್ಟಿಗೆ ಹೋಯ್ತು? ಗ್ರ್ಯಾಂಡ್ ಐಟನ್ ಬಂದು 4,68,000 ಹೋಗಿದೆ ಸರ್. ಏನ್ ಮಾಡಲ್ ಏನ್ ಇದ್ದಿದ್ದು ಸರ್? ಇದು 17 ಮಾಡಲ್ ಸರ್.
ಸಾರಿ 17 ಮಾಡಲ್ 17 ಮಾಡಲ್ ಎಷ್ಟಿಗೆ ಕೊಟ್ಟಿರೋದು 4,68,000 4 ಲ್ಯಾಕ್ ಚೇಂಜ್ಗೆ 4,68,000 ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ವೆಹಿಕಲ್ ಈ ಗಾಡಿ ಅವೈಲೇಬಲ್ ಸರ್ ಇದೆ. ಇದರ ರೆನಾಲ್ಟ್ ಕ್ವಿಡ್ ಹಾ ಸರ್ ಇದು ಬಂದು ಆಟೋಮೆಟಿಕ್ ವೆಹಿಕಲ್ ಸರ್. ಇದು 21 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಸೊ ಡ್ರಿವನ್ ಕಿಲೋಮೀಟರ್ ಬರೀ 28,000 ಡ್ರಿವನ್ ಆಗಿದೆ ಸರ್. ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 4,78,000 ಇದೆ ಸರ್. ಆಟೋಮೆಟಿಕ್ ವೆಹಿಕಲ್ ನಿಮಗೆ ಓಕೆ ಏನ್ ಪ್ರೈಸ್ ಇದೆ 4,78,000 ಇದೆ ಸರ್. ಓಕೆ ಲೋನ್ ಅಮೌಂಟ್ ಎಷ್ಟಾಗ್ಬೋದು ಇದು ಸರ್ ಅದು ಆಸ್ ಪರ್ ಹೇಳ್ದಂಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ 0 ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ. ಸೊ ಇಲ್ಲ ಪ್ರೊಫೈಲ್ ಅಂದರೆ 750 ಎಬೋ ಇರಬೇಕಾಗುತ್ತೆ ಸರ್. ಇಲ್ಲ 700 ಎಬೋ ಇತ್ತು ಅಂದ್ರೂ ಲೈಟಾಗಿ ಡೌನ್ ಪೇಮೆಂಟ್ ಏನು 10% ಡೌನ್ ಪೇಮೆಂಟ್ ಮಾಡ್ಬಿಟ್ಟು ನಾವು ಕೊಡ್ತೀವಿ. ಓಕೆ ನೆಕ್ಸ್ಟ್ ಗಾಡಿ ಸರ್ ಹಾಗೆ ಸರ್ ಇದು ಬಂದು ರೆನಾಲ್ಟ್ ಡಸ್ಟರ್. ಓಕೆ ಸೊ ಇದು ಬಂದು ಡೀಸೆಲ್ ವೆಹಿಕಲ್ ಆಗಿದೆ ಸರ್. ಹಾ ಇದು 14 ಮಾಡಲ್ ಫಸ್ಟ್ ಓನರ್ ವೆಹಿಕಲ್. ಡ್ರಿವನ್ ಕಿಲೋಮೀಟರ್ಸ್ ಬಂದು 63,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 6,68,000 ಇದೆ ಸರ್. ಓಕೆ ಡೀಸೆಲ್ ಪೆಟ್ರೋಲ್ ಇದು ಸರ್ ಇದು ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಗಾಡಿ 85 PS ಅಥವಾ 110 PS ಸರ್ ಇದು ಸರ್ 85 PS ಸರ್. 85 PS. ಓಕೆ ಇದಕ್ಕೆ ಲೋನ್ ಎಷ್ಟಾಗ್ಬೋದು ಸರ್ ಅದೇ ಹೇಳ್ದಂಗೆ 90% ಸಿವಿಲ್ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 90% ಲೋನ್ ಅಪ್ ಟು 90% ತನಕ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಇದೆ ಯಾವುದು ಈ ವೆಹಿಕಲ್ ಸೇಲ್ ಆಗಿದೆ. ಸೇಲ್ ಆಗಿದೆ. ಓಕೆ ಸೊ ಹೋಂಡಾ ಬ್ರಿಯೋ. ಓಕೆ ಏನ್ ಮಾಡಲ್ ಇದು ಬಂದು 2016 ಮಾಡಲ್ ಫಸ್ಟ್ ಓನರ್ ವೆಹಿಕಲ್ ಸರ್. ಡ್ರಿವನ್ ಕಿಲೋಮೀಟರ್ಸ್ ಬಂದು ಜಸ್ಟ್ 38,000 ಡ್ರಿವನ್ ಆಗಿದೆ ಸರ್. ಬ್ರ್ಯಾಂಡ್ ಗಾಡಿ ಹಾ ಸರ್. ಓಕೆ ಆಸ್ಕಿಂಗ್ ಪ್ರೈಸ್ ಬಂದು 4,64,000 ಇದೆ. ಸೊ ಇದು ಒಂದು ಪೆಟ್ರೋಲ್ ಸರ್, ಡೀಸೆಲ್ ಅಲ್ಲ. ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಅಂದ್ರೆ ಮೈಲೇಜ್ ಏನ್ ಕೊಡ್ಬೋದು ಇದು ಸರ್? ಇದೆಲ್ಲ ಬಂದು 20 ಬರುತ್ತೆ ಸರ್. ಓಕೆ ಏನ್ ಪ್ರೈಸ್ ಇದೆ ಸರ್? ಇದು 4,63,000 ಇದೆ ಸರ್. 463 ಇದೆ ಸರ್. ಓಕೆ ನೆಗೋಷಿಯಬಲ್ ಆಗುತ್ತಾ? ನೆಗೋಷಿಯಬಲ್. ಆಪಲ್ ಹೇಳ್ದಂಗೆ ಆಪಲ್ ಬಂದು ಫೈನಲ್ ಪ್ರೈಸ್ ಇದೆ ಸರ್. ಓಕೆ ಸೊ ವೀಕ್ಷಕರು ನೋಡ್ತಾ ಇರೋ ನೆಕ್ಸ್ಟ್ ಒಂದು ವೋಲ್ಸ್ ವ್ಯಾಗನ್ ವೆಂಟೋ ಇರುತ್ತೆ. ಈ ಗಾಡಿ ಬಂದು ನಿಮಗೆ KA09 ಮೈಸೂರು ರಿಜಿಸ್ಟರ್ಡ್ ನಂಬರ್ ಕೂಡ ತುಂಬಾ ಫ್ಯಾನ್ಸಿ ಇದೆ. 1880 ಗಾಡಿ ವೈಟ್ ಕಲರ್, ತುಂಬಾನೇ ನೀಟ್ ಕಂಡೀಷನ್ ಕಾಣ್ತಾ ಇದೆ. ಟೈರ್ ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ. ಶೋರೂಮ್ ಫಿಟರ್ ಅಲಾಯ್ ವೀಲ್ಸ್ ಇದೆ. ಯಾವ ವೇರಿಯಂಟ್ ಸರ್ ಇದು ವೆಂಟೋಲಿ? ಸರ್ ಇದು ಫೋಕ್ಸ್ ವ್ಯಾಗನ್ ಪೋಲೋ. ಇದು ವೆಂಟೋ ಬಂದು 2020 ಮಾಡಲ್. ವೆಂಟೋನಾ ಪೋಲೋ ಇದು? ಸಾರಿ ವೆಂಟೋ ಸರ್. ವೋಲ್ಸ್ ವ್ಯಾಗನ್ ವೆಂಟೋ. ಓಕೆ ಹೈಲೈನಾ? ಹೈಲೈನ್ ಸರ್. ಓಕೆ ಎಷ್ಟು ಓಡಿದೆ ಸರ್? ಇದು ಬಂದು 68,000 ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. 2020 ಮಾಡಲ್ ಪೆಟ್ರೋಲ್ ವೆಹಿಕಲ್. ಓಕೆ ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 10,69,000 ಇದೆ ಸರ್. ಸೊ ಕಂಪ್ನಿ ಪೇಂಟಿಂಗ್ ಅಲ್ಲಿ ಇದೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ ಇದಕ್ಕೆ ಲೋನಾ ಸರ್? ಇದು ಹೇಳ್ದಂಗೆ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ, ಅದ್ರ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 100% ಲೋನ್ ಮಾಡ್ಕೊಡ್ತೀವಿ. ಇಲ್ಲ 85% 100 ಆದ್ರೂ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಯಾವ್ದಿದೆ ಸರ್? ಸೆಲೆರಿಯೋ ಇದೆ ಆಟೋಮೆಟಿಕ್. ಇದು ಆಟೋಮ್ಯಾಟಿಕ್. ಸೊ ವೀಕ್ಷಕರು ನೋಡ್ತಾ ಇದ್ದಾರೆ ತುಂಬಾ ಜನ ಸರ್ ಕಲ್ಯಕ್ಕೋಸ್ಕರ ಮನೆಯಲ್ಲಿ ಲೇಡೀಸ್ ಇದ್ದಾರೆ. ಸೊ ಅವ್ರಿಗೋಸ್ಕರ ಸೆಲೆರಿಯೋ ಬೇಕು, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಗಾಡಿನೇ ಬೇಕು ಅಂತ ಕೇಳ್ತಾ ಇರ್ತಿರಲ್ಲ. ಸೊ ಅವ್ರಿಗೋಸ್ಕರ ಸೆಲೆರಿಯೋ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವಿತ್ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಗಾಡಿ KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಎಷ್ಟು ಇದೆ ಸರ್ ಇದು? ಸರ್ ಇದು ಬಂದು ಸೆಲೆರಿಯೋ 16 ಮಾಡಲ್ ಫಸ್ಟ್ ಓನರ್ ವೆಹಿಕಲ್. ZXi ಆಟೋಮೆಟಿಕ್ ಟಾಪ್ ಎಂಡ್ ವೆಹಿಕಲ್ ಇದು. ಸರ್ ಇದು ಬಂದು ಪೆಟ್ರೋಲ್. ಓಡಿರೋ ಕಿಲೋಮೀಟರ್ ಬರೀ 18,000 ಕಿಲೋಮೀಟರ್ ಓಡಿದೆ ಸರ್. 15,000 ಮಾತ್ರ ಓಡಿದೆ. 18,000 ಕಿಲೋಮೀಟರ್. 18,000 18,000. ಓಕೆ ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 5,41,000 ಇದೆ ಸರ್. 5,41,000. 5,41,000. ಓಕೆ ನೆಕ್ಸ್ಟ್ ಗಾಡಿ ಹಾಗೆ ನೋಡ್ತಾ ಇದ್ರ ವೀಕ್ಷಕರೇ ವರ್ನಾ ಫ್ಲೂಡಿಕ್ ಕೂಡ ಇದೆ ಸರ್. ಎಲೆಕ್ಟ್ರಾ ಇದು ಸರ್. ಎಲೆಂಟ್ರಾನ ಇದು? ಓಕೆ ಏನ್ ಮಾಡಲ್ ಸರ್? ಸರ್ ಇದು ಬಂದು 2021 ಮಾಡಲ್. ಸೊ ಡೀಸೆಲ್ ವೆಹಿಕಲ್ ಆಗಿದೆ. 71,000 ಡ್ರಿವನ್ ಇದೆ ಸರ್. ಓಕೆ ಟಾಪ್ ಎಂಡ್ ವೇರಿಯಂಟ್ ಹೌದು ಸರ್. ಓಕೆ ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಎಲೆಂಟ್ರಾ ಬಂದು ನಿಮಗೆ ಟಾಪ್ ಎಂಡ್ ವಿತ್ ಶೋರೂಮ್ ಫಿಟರ್ ಅಲಾಯ್ ವೀಲ್ಸ್ 1.5 SX ಸರ್. ಅಂಡ್ ನಿಮಗೆ ಸನ್ರೂಫ್ ಸಮೇತ ಸಿಗೋ ಗಾಡಿ ಇದು. ಸೊ ಗಾಡಿ ನೋಡ್ತಾ ಇದ್ದೀರಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ಮೇಂಟೈನ್ ಆಗಿರುತ್ತೆ. KA45 ರಿಜಿಸ್ಟರ್ಡ್ ಹುಣಸೂರು ಗಾಡಿ. ತುಂಬಾನೇ ನೀಟ್ಲಿ ಮೇಂಟೈನ್, ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದು 17 lakhs ಇದೆ. ಇದಕ್ಕೆ ಈ ಗಾಡಿ ತಗೊಳ್ಳೋರು ಬಂಪರ್ ಆಫರ್ ಇದೆ ಸರ್. ಏನ್ ಸರ್? ಅಪ್ ಟು 14,40,000 ವರೆಗೂ ಮಾಡ್ಕೊಡ್ತೀವಿ ಸರ್. ಲೋನು 14,40,000 40,000 ವರೆಗೂ ಲೋನೇ ಆಗುತ್ತೆ. ಓಕೆ ಲೋನ್ ಅಲ್ಲ, ವೆಹಿಕಲ್ ಪ್ರೈಸ್ ಅಷ್ಟಾಗುತ್ತೆ ಸರ್. ಹೌದಾ? ಅಷ್ಟು ಪ್ರೈಸ್ ಕಮ್ಮಿ ಕೊಡ್ತೀವಿ. ಓಕೆ ಓಕೆ ಸೊ ವೀಕ್ಷಕರು ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಮತ್ತೆ ಒಂದು ಗ್ರೇ ಕಲರ್ ಗ್ರ್ಯಾಂಡ್ 8 CRDI ಡೀಸೆಲ್ ಎಂಜನ್ ಬೇಕು ಅಂತ ಕೇಳೋರು ಇದ್ದಾರೆ. ಸೊ ಅವ್ರಿಗೋಸ್ಕರ ಇವ್ರ ಹತ್ರ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ KA20 ರಿಜಿಸ್ಟರ್ಡ್ ವಿತ್ ಆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಕೂಡ ಇರುತ್ತೆ. ಏನ್ ಡೀಟೇಲ್ಸ್ ಸರ್ ಇದು? ಸರ್ 2018 ಮಾಡಲ್ ಫಸ್ಟ್ ಓನರ್ ವೆಹಿಕಲ್ ಸರ್. ಸರ್ ಇದು ಬಂದು ಆಸ್ಕಿಂಗ್ ಪ್ರೈಸ್ ಬಂದು 5,30,000 ಇದೆ ಸರ್. ಸೊ ವೀಕ್ಷಕರು ನೋಡ್ತಾ ಇದ್ರಲ್ಲ ಆಸ್ಕಿಂಗ್ ಪ್ರೈಸ್ 5,30,000 5,30,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ.
ಸೊ ನಿಮ್ಗೆ ಅಪ್ಲಿಕೇಶನ್ ಅಲ್ಲಿ ಹೋಗಿದ್ರೆ ಇದರಲ್ಲಿ ಡಿಸ್ಕೌಂಟ್ ಪ್ರೈಸ್ ಆಗಿ ಇನ್ ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಇರುತ್ತೆ. ಸೊ ನಿಮ್ಗೂ ಕೂಡ ಗಾಡಿ ತಗೋಬೇಕು ಅಂತ ಹೇಳಿದ್ರೆ ಬೇಗ ಬನ್ನಿ. ಬೇಗ ಬಂದ್ರೆ ನಿಮ್ಗೆ ಡೌನ್ ಪೇಮೆಂಟ್ ಮಾಡಿ ಬುಕ್ ಮಾಡಿ ಕೂಡ ಹೋಗ್ಬೋದು. ಲೋನ್ ಮಾಡಬೇಕಂದ್ರೂ ಕೂಡ ಲೋನು ಕೂಡ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ಗಾಡಿ ನಿಮ್ಗೆ ಒಂದು i20 ಎಲೈಟ್ ಗಾಡಿ ಕೂಡ ಇರುತ್ತೆ. ಏನ್ ಡೀಟೇಲ್ಸ್? ಆಸ್ಟಾ i20 ಆಸ್ತಾ. i20 ಆಸ್ಟಾ ಇದು. ಓಕೆ ಸರ್ ಇದು ಬಂದು 17 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್ ಸರ್. ಹಾ ಬರೀ 36,000 ಡ್ರಿವನ್ ವೆಹಿಕಲ್. ಓಕೆ ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 7,33,000 ಇದೆ. ಹಾ ಸೊ ಔಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಸೀಟ್ಸ್ ಹಾಕ್ಸಿದಾರೆ. ಓಕೆ ಸೊ ಬ್ರಾಂಡ್ ನ್ಯೂ ಕಂಡೀಷನ್ ಲೈಟ್ ಸ್ಕ್ರಾಚಸ್ ಇದೆ. ಅದ್ ಬಿಟ್ರೆ ₹1 ಖರ್ಚಿಲ್ಲ ಸರ್ ಗಾಡಿಯಲ್ಲಿ. ಓಕೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಬರೀ 37,000 ಕಿಲೋಮೀಟರ್. 37,000 ಕಿಲೋಮೀಟರ್ ಮಾತ್ರ ಶೋರೂಮ್ ಇಂದ ಗಾಡಿ ಬಂದು ನಿಮ್ಗೆ ಜಸ್ಟ್ ಸರ್ವಿಸ್ ಮಾತ್ರ ಆಗಿರುತ್ತೆ. ಸೊ ಗಾಡಿ ನೋಡ್ತಾ ಇದ್ರಲ್ಲ, ಈ ಗಾಡಿ ಕೂಡ ನಿಮ್ಗೆ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ನಿಮ್ಗೆ ಇದು ಸೇಲ್ ಆಗಿದೆ ಸರ್. ಸೇಲ್ ಆಗಿದೆಯಾ? ಓಕೆ. ಸೊ ನೆಕ್ಸ್ಟ್ ಗಾಡಿ ಬಂದು ನಿಮ್ಗೆ ವ್ಯಾಗನರ್ ಸರ್. ಮಾರುತಿ ಸುಜುಕಿ ವ್ಯಾಗನಾರ್ KA 25 ರಿಜಿಸ್ಟರ್ಡ್ ಸಿಲ್ವರ್ ಕಲರ್. ಇದರಲ್ಲೂ ಕೂಡ ನಿಮ್ಗೆ 4 ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ ಕೂಡ ಇರುತ್ತೆ. VXI ಅಥವಾ ZXI ಸರ್ ಇದು? ಸರ್ ಇದು VXI ಆಟೋಮೆಟಿಕ್ 17 ಮಾಡೆಲ್ ಪೆಟ್ರೋಲ್ ಫಸ್ಟ್ ಓನರ್. 30,000 ಕಿಲೋಮೀಟರ್ಸ್ ಡ್ರಿವನ್ ವೆಹಿಕಲ್ ಸರ್. ಓಕೆ ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು 5,13,000 ಇದೆ ಸರ್. 5,13,000 ಫಸ್ಟ್ ಓನರ್ ವೆಹಿಕಲ್ ಸರ್. 13,000. ಓಕೆ. ಎಷ್ಟು ಓಡಿದೆ ಅಂದ್ರೆ? 30,000 ಹೊಡೈತೆ ಸರ್. 30,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಏನ್ ಪ್ರೈಸ್ ಅಂದ್ರೆ? 5,13,000. 5,13,000 5,13,000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಕಡೆಯಿಂದ ಬಂದ್ರೆ ನೀವು ಇನ್ನ ಬೆಸ್ಟ್ ಪ್ರೈಸ್ ಆಗ್ಬೋದು ಅಂತ ನಾನು ಅನ್ಕೋತೀನಿ. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ದಾರೆ ರೆನಾಲ್ಟ್ ಕ್ವಿಡ್ ಸರ್. ರೆನಾಲ್ಟ್ ಟ್ರೈಬರ್ ಕ್ವಿಡ್ ಇದು? ಕ್ವಿಡ್ ಸರ್. ಕಿಡ್. ಓಕೆ. ಟ್ರೈಬರ್ ಶೇಪ್ ಅಲ್ಲೇ ಇದೆ. ಸೊ ಸರ್ ಇದು 22 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್. ಓಕೆ. ಬರೀ 4,000 ಓಡಿದೆ ಸರ್. 4,000 ಕಿಲೋಮೀಟರ್ ಮಾತ್ರ ಓಡಿದೆ. KA09. ಆಸ್ಕಿಂಗ್ ಪ್ರೈಸ್ ಬಂದು ಆಪಲ್ ನಿಮಗೆ 5,17,000 ಇದೆ. ಎಷ್ಟಿದೆ ಸರ್? 5,17,000. 5,17,000. ನಾಟ್ ಇವನ್ ಸಿಂಗಲ್ ಸ್ಕ್ರಾಚರ್. ಬ್ರಾಂಡ್ ನ್ಯೂ ಆಸ್ ಶೋರೂಮ್ ಮೇಂಟೈನ್ಡ್ ಇದೆ. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್. ಏನೇನ್ ಫೀಚರ್ಸ್ ಸಿಗುತ್ತೆ ಸರ್ ಇದರಲ್ಲಿ? ಸರ್ ಇದ್ರಲ್ಲಿ 2 ಏರ್ ಬ್ಯಾಗ್ ಸಿಗುತ್ತೆ, ABS ಸಿಗುತ್ತೆ. ಓಕೆ. 2 ಏರ್ ಬ್ಯಾಗ್ಸ್ ವಿತ್ ABS ಕೂಡ. ಫ್ರಂಟ್ ಪವರ್ ವಿಂಡೋಸ್ ಇದೆ. ಓಕೆ. ಏನ್ ಆಸ್ಕಿಂಗ್ ಪ್ರೈಸ್ ಏನಂದ್ರೆ ಸರ್ ಇದು ಫೈನಲ್ ಪ್ರೈಸ್ 5,17,000 ಆಗುತ್ತೆ ಸರ್. ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಹೋಂಡಾ ಅಮೇಜ್. ಇದು ಗಾಡಿ ಬಂದು ನಿಮ್ಗೆ ಲೇಟೆಸ್ಟ್ ವೇರಿಯಂಟ್ ಇರುತ್ತೆ. KA 50 ರಿಜಿಸ್ಟರ್ಡ್. ಡೀಟೇಲ್ಸ್ ಏನ್ ಸರ್ ಇದು? ಸರ್ ಇದು ಬಂದು 2018 ಮಾಡೆಲ್ ಫಸ್ಟ್ ಓನರ್ ವೆಹಿಕಲ್ ಆಗಿದೆ. ಹಾ ಸರ್ ಇದು ಕಿಲೋಮೀಟರ್ಸ್ ಡ್ರಿವನ್ ಬಂದು ಜಸ್ಟ್ 50,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ಸರ್. ಓಕೆ. ಇದು ಆಸ್ಕಿಂಗ್ ಪ್ರೈಸ್ ಬಂದು 7,28,000 ಇದೆ ಸರ್. 7,28,000. ಓಕೆ. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್. ಅದೇ ಆಪಲ್ ಹೇಳ್ದಂಗೆ ಆಪಲ್ ನಿಮಗೆ ಫೈನಲ್ ಪ್ರೈಸ್. ಏನೇನ್ ಫೀಚರ್ಸ್ ಇರುತ್ತೆ ಇದರಲ್ಲಿ? ಸರ್ ಇದರಲ್ಲಿ 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ. ಟಾಪ್ ಅಂಡ್ ವೇರಿಯಂಟ್ ಇದು ಸರ್. ಇದು ಬಂದು ಮಿಡ್ ವರ್ಷನ್ ಟಾಪ್ ಅಂಡ್ ವೇರಿಯಂಟ್. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ಇದು ಆಲ್ಟೋ. ಓಕೆ. ಇದು 3rd ಜನರೇಷನ್ ವೆಹಿಕಲ್ ಸರ್. 2 ಏರ್ ಬ್ಯಾಗ್ಸ್, ABS ಬರುತ್ತೆ. 21 ಮಾಡೆಲ್ ಫಸ್ಟ್ ಓನರ್ ಆಗಿದೆ. 21 ಮಾಡೆಲ್ 2020 ಫಸ್ಟ್ ಓನರ್ ಆಗಿದೆ. ಓಕೆ. ಬರೀ 14,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ಸರ್. ಇದು ಆಸ್ಕಿಂಗ್ ಪ್ರೈಸ್ ಬಂದು 4,45,000. 4,45,000. ಏನೇನ್ ಫೀಚರ್ಸ್ ಇದು? 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ. ಇದ್ರಲ್ಲೂ ಏರ್ ಬ್ಯಾಗ್ಸ್ ಇದೆಯಾ? 2 ಏರ್ ಬ್ಯಾಗ್ಸ್ ಬರುತ್ತೆ ಆಲ್ಟೋ ಅಲ್ಲಿ. ಓಕೆ. 2 ಏರ್ ಬ್ಯಾಗ್ಸ್ ಪ್ಲಸ್ ABS ಕೂಡ ಬರುತ್ತೆ. 4 ಡೋರ್ ಪವರ್ ವಿಂಡೋ. ಓಕೆ. ಏರ್ ಕಂಡೀಷನ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಏನಿದೆ ಆಸ್ಕಿಂಗ್ ಪ್ರೈಸ್? 4,45,000. 4,45,000 ನೆಗೋಷಿಯಬಲ್ ಅದರಲ್ಲಿ ಆಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ಸರ್ ಇದು ಬಂದು ಹೋಂಡಾ ಇಯಾನ್ ಹಾ ಮ್ಯಾಗ್ನಾ ಪ್ಲಸ್ ಆಪ್ಷನಲ್ ಸರ್ ಇದು. ಓಕೆ. ಸೊ ಇದರಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ, ಪವರ್ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾನ್ಯುವಲ್ AC ಟ್ರಾನ್ಸ್ಮಿಷನ್ ಬರುತ್ತೆ. 17 ಮಾಡೆಲ್ ಆಗಿದೆ. ಫಸ್ಟ್ ಓನರ್ ವೆಹಿಕಲ್ ಆಗಿದೆ ಸರ್. ಬರೀ 25,000 ಕಿಲೋಮೀಟರ್ಸ್ ಡ್ರಿವನ್. 25,000 ಮಾತ್ರ. ಇದು ಆಸ್ಕಿಂಗ್ ಪ್ರೈಸ್ 3,70,000 ರುಪೀಸ್ ಸರ್. ಓಕೆ. ಇಯಾನ್ ಅಲ್ಲಿ ಯಾವ್ದು ವೇರಿಯಂಟ್ ಇದು? ಸರ್ ಮ್ಯಾಗ್ನಾ ಪ್ಲಸ್ ಆಪ್ಷನಲ್. ಮ್ಯಾಗ್ನಾ ಪ್ಲಸ್ ಆಪ್ಷನಲ್ ವೇರಿಯಂಟ್. ಓಕೆ. ನೆಗೋಷಿಯಬಲ್ ಪ್ರೈಸ್ ಇರುತ್ತೆ. ಓಕೆ. ಸೊ ವೀಕ್ಷಕರ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಕಾರ್ ಬಂದು ನಿಮ್ಗೆ ಬಲೆನೋ ಕೂಡ ಇರುತ್ತೆ. ಸರ್ ವೇರಿಯಂಟ್ ಯಾವ್ದಿದು ಬಲೆನೋದಲ್ಲಿ? ಸರ್ ಇದು ಬಲೆನೋ ಜೀಟಾ ವೇರಿಯಂಟ್. ಓಕೆ. 1.2 4 ಸಿಲಿಂಡರ್ಸ್ ವೆಹಿಕಲ್ ಸರ್. ಡೀಸೆಲ್ ಪೆಟ್ರೋಲ್ ಇದು? ಸರ್ ಇದು ಬಂದು ಪೆಟ್ರೋಲ್ ವೆಹಿಕಲ್. 17 ಮಾಡೆಲ್ ಆಗಿದೆ. ಫಸ್ಟ್ ಓನರ್ ವೆಹಿಕಲ್. ಸೊ ಇದು ಕಿಲೋಮೀಟರ್ ಬಂದು 61,000 ಕಿಲೋಮೀಟರ್ಸ್ ಆಗಿದೆ ಸರ್. ಓಕೆ. ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 7,14,000 ರುಪೀಸ್ ಇದೆ ಸರ್. 7,40,000. 14,000. 7,14,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. 2017 ಮಾಡೆಲ್
ಝೀಟಾ ವೇರಿಯಂಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಪೆಟ್ರೋಲ್ ಎಂಜಿನ್. ಪೆಟ್ರೋಲ್ ಓಕೆ, ಪ್ರೈಸ್ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಂದ್ರೆ ಮಾತ್ರ. ಸೊ ಪ್ರೊಫೈಲ್ ತುಂಬಾ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗೋಕ್ಕೂ ಕೂಡ ನಿಮ್ಗೆ ಇದರಲ್ಲಿ ಚಾನ್ಸಸ್ ಇರುತ್ತೆ. ಸೊ ವೀಕ್ಷಕರು ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟ್ ಗಾಡಿ ಅದೇ ರೀತಿ ನಿಮಗೆ ಮಹೀಂದ್ರಾ XUV 500 ಇರುತ್ತೆ. KS05 ರಿಜಿಸ್ಟರ್ಡ್ ಬ್ಯಾಂಗ್ಳೂರ್ ಗಾಡಿ. ಏನ್ ಡೀಟೇಲ್ ಸರ್? ಸರ್ ಇದು ಬಂದು XUV 500 ಮಹೇಂದ್ರ. ಸರ್ ಇದು W11 ಸರ್, ಟಾಪ್ ಎಂಡ್ ವೆಹಿಕಲ್, 2018 ಮಾಡೆಲ್, ಫಸ್ಟ್ ಓನರ್, ಡೀಸೆಲ್ ಆಗಿದೆ ಸರ್, ಆಟೋಮೆಟಿಕ್ ವೆಹಿಕಲ್. ಇದು ಡ್ರಿವನ್ ಕಿಲೋಮೀಟರ್ಸ್ ಬಂದು ನಿಮಗೆ 99,000 ಕಿಲೋಮೀಟರ್ಸ್ ಆಗಿದೆ ಸರ್. ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು 15,54,000 ಇದೆ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದರಲ್ಲೂ ಕೂಡ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇರುತ್ತೆ. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ನಮಗೆ XUV 500 ಬೇಕು, ಲೆಸ್ ಡ್ರಿವನ್ ಗಾಡಿ ಬೇಕು ಅಂತ. ಸೊ ಅವ್ರಿಗೋಸ್ಕರ ಈ ಗಾಡಿ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಏನ್ ಪ್ರೈಸ್ ಅಂದ್ರೆ 15,54,000 ಆಗುತ್ತೆ. 15 lakhs 54,000 ನೆಗೋಷಿಯೇಟ್ ಆಗುತ್ತಾ? ಆಪಲ್ ನಿಮಗೆ ಫೈನಲ್ ಪ್ರೈಸ್. ಓಕೆ, ನೆಕ್ಸ್ಟ್ ಆ ಕಡೆ ನೋಡ್ತಾ ಇದೀರಲ್ಲ, ನೆಕ್ಸ್ಟ್ ಗಾಡಿ ಬಂದು ನಿಮಗೆ ಒಂದು ಮಾಡಿಫೈಡ್ ಬಲೆನೂ ಕೂಡ ಇವ್ರ ಹತ್ರ ಇರುತ್ತೆ. ಈ ಗಾಡಿ ಬಂದು ನಿಮಗೆ ಮೈಸೂರು ರಿಜಿಸ್ಟರ್ಡ್. ಈ ವೆಹಿಕಲ್ ತುಂಬಾನೇ ನೀಟ್ ಕಂಡೀಷನ್, ಮತ್ತೆ ನೋಡಕ್ಕೆ ಗಾಡಿ ಕಂಪ್ಲೀಟ್ಲಿ ಸ್ಪೋರ್ಟಿ ಲುಕ್ ಅಲ್ಲಿ ಇದೆ. ಏನ್ ಡೀಟೇಲ್ ಸರ್? ಸರ್ ಇದು ಬಲೆನೋ 16 ಮಾಡೆಲ್, ಫಸ್ಟ್ ಓನರ್ ವೆಹಿಕಲ್. ಇದು ಜೀಟಾನೇ ಸರ್. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದು, ಇದು ಫೈನಲ್ ಪ್ರೈಸ್ ಬಂದು 6,60,000 ಇದೆ. ಸೊ ನಿಮ್ ಮ್ಯಾಕ್ಸ್ ನೋಡಬಹುದು 60,000 ಇಂದ 65,000 ರೂಪಾಯಿ ಔಟರ್ ಮಾರ್ಕೆಟ್ ಆಗುತ್ತೆ. ಸೊ ಆಲ್ರೆಡಿ ಇನ್ಬಿಲ್ಟ್ ಫಿಟ್ಟಿಂಗ್ ಅಲ್ಲಿ ಇದೆ. ಸೊ ₹1 ಖರ್ಚಿಲ್ಲ. ಆಲ್ರೆಡಿ 10,000 ಸರ್ವಿಸು ಆಗಿದೆ. ನೆಕ್ಸ್ಟ್ ನೀವು ಸರ್ವಿಸ್ ಬಿಡ್ಬೇಕು ಅಂದ್ರೆ 10,000 ಕಿಲೋಮೀಟರ್ ಸರ್ವಿಸ್ ಬಿಡ್ಬೋದು ಸರ್. ಓಕೆ, ಆಸ್ಕಿಂಗ್ ಪ್ರೈಸ್ ಏನಂದ್ರೆ ಸರ್ ಇದು ಫೈನಲ್ ಪ್ರೈಸ್ 6,60,000 ಇದೆ. ಸೊ ಆಸ್ಕಿಂಗ್ ಪ್ರೈಸ್ ಬಂದು 7 lakhs ಇದೆ ಸರ್. ಓಕೆ.